ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿನ್ನೆ PBK ವಿರುದ್ಧ RCB ಅದ್ಭುತವಾದ ಜಯ ಗಳಿಸಿತ್ತು. ಆಲ್ಸೋ ಸಖತ್ತಾಗಿ ಡಾಮಿನೇಟ್ ಮಾಡಿ RCB ಫೈನಲ್ ಕೂಡ ತಲುಪಿದೆ. RCB ಫೈನಲ್ ತಲುಪಿದ ನಂತರ ಮಾತನಾಡಿದ ಜೋಸ್ ಹೆಜಲ್ವುಡ್ ಹಾಗೂ ರಜತ್ ಪಟಿದಾರ್ ಅವರು ಹೇಳಿದ್ದೇನೆ ಗೊತ್ತಾ, ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ಬ್ಯಾಟಿಂಗ್ ಮಾಡಿದಂತ PBK ಕಡೆ ಅಷ್ಟು ಡಾಮಿನೇಟಿವ್ ಪರ್ಫಾರ್ಮೆನ್ಸ್ ಯಾರ ಕಡೆಯಿಂದಲೂ ಕೂಡ ಬಂದಿರಲಿಲ್ಲ. ಪ್ರಿಯಾಂಶ್ ಆರ್ಯ ಅವರು ಆಡಿದಂತ 5 ಬಾಲ್ಗಳಲ್ಲಿ 7 ರನ್ ಗಳಿಸಿ ದಯಾಳ್ ಅವರಿಗೆ ಔಟ್ ಆದ್ರು. ಇನ್ನು ಪ್ರೆಪ್ ಸಿಮ್ರನ್ ಸಿಂಗ್ ಅವರು ಕೂಡ ಆಡಿದಂತ 10 ಬಾಲ್ಗಳಲ್ಲಿ 18 ರನ್ ಗಳಿಸಿ ಭುವನೇಶ್ವರ್ ಕುಮಾರ್ ಅವರಿಗೆ ಔಟ್ ಆದ್ರು. ಮೊದಲ ಇನ್ನಿಂಗ್ಸ್ ನಲ್ಲಿ ಡಾಮಿನೇಟಿವ್ ಪರ್ಫಾರ್ಮೆನ್ಸ್ ಯಾರ ಕಡೆಯಿಂದಲೂ ಕೂಡ ಬಂದಿರಲಿಲ್ಲ. ಆಲ್ಸೋ ಜೋಸ್ ಇಂಗ್ಲಿಷ್ ಅವರು ಕೂಡ ಆಡಿದಂತ 7 ಬಾಲ್ಗಳಲ್ಲಿ 4 ರನ್ ಗಳಿಸಿ ಜೋಸ್ ಹೆಜಲ್ವುಡ್ ಅವರಿಗೆ ಔಟ್ ಆದ್ರು. ಇನ್ನು ನಾಯಕ ಶ್ರೇಯಸ್ ಅಯ್ಯರ್ ಅವರ ಕಡೆಯಿಂದಲೂ ಕೂಡ ಯಾವುದೇ ಡಾಮಿನೇಟಿವ್ ಪರ್ಫಾರ್ಮೆನ್ಸ್ ಕೂಡ ಬಂದಿರಲಿಲ್ಲ. ಆಡಿದಂತ 3 ಬಾಲ್ಗಳಲ್ಲಿ 2 ರನ್ ಗಳಿಸಿ ಜೋಸ್ ಹೆಜಲ್ವುಡ್ ಅವರಿಗೆ ಔಟ್ ಆದ್ರು. ನೆಹಾಲ್ ವದರ್ ಅವರ ಕಡೆಯಿಂದಲೂ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಆಡಿದಂತ 10 ಬಾಲ್ಗಳಲ್ಲಿ 8 ರನ್ ಗಳಿಸಿ ದಯಾಳ್ ಅವರಿಗೆ ಔಟ್ ಆದ್ರು. ಇನ್ನು ಮಾರ್ಕಸ್ ಸ್ಟೋಯ್ನಿಸ್ ಅವರ ಕಡೆಯಿಂದಲೂ ಕೂಡ ಅಷ್ಟು ಡಾಮಿನೇಟಿವ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಆಡಿದಂತ 17 ಬಾಲ್ಗಳಲ್ಲಿ 26 ರನ್ ಗಳಿಸಿ ಸುಯೇಶ್ ಶರ್ಮಾ ಅವರಿಗೆ ಔಟ್ ಆದ್ರು. ಇನ್ನು ಶಶಾಂಕ್ ಸಿಂಗ್ ಅವರು ಕೂಡ 3 ರನ್ ಗಳಿಸಿ ಸುಯೇಶ್ ಶರ್ಮಾ ಅವರಿಗೆ ಔಟ್ ಆದ್ರು. RCB ಕಡೆ ಸಖತ್ತಾಗಿ ಡಾಮಿನೇಟ್ ಮಾಡಿದ್ದು ಬೌಲಿಂಗ್ ನಲ್ಲಿ ಅಂತ ಹೇಳಿದ್ರೆ ಸುಯೇಶ್ ಶರ್ಮಾ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಆಲ್ಸೋ ಸುಯೇಶ್ ಶರ್ಮಾ ಅವರ ಬೌಲಿಂಗ್ ಗೆ PBK ಕಂಪ್ಲೀಟ್ಲಿ ಡಾಮಿನೇಟ್ ಆಯ್ತು. ಉಮರ್ ಜಾಯ್ ಅವರು ಕೂಡ ಆಡಿದಂತ 12 ಬಾಲ್ಗಳಲ್ಲಿ 18 ರನ್ ಗಳಿಸಿ ಜೋಸ್ ಹೆಜಲ್ವುಡ್ ಅವರಿಗೆ ಔಟ್ ಆದ್ರು. ಇನ್ನು PBK ಕಡೆ ಮೊದಲ ಇನ್ನಿಂಗ್ಸ್ ನಲ್ಲಿ ಯಾವ ಬ್ಯಾಟರ್ ಇಂದನೂ ಕೂಡ ಅಷ್ಟು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಆಲ್ಸೋ PBK ಮೊದಲ ಇನ್ನಿಂಗ್ಸ್ ನಲ್ಲಿ 14.1 ಓವರ್ಗಳಲ್ಲಿ 101 ರನ್ ಗಳಿಸಿ ಆಲ್ ಔಟ್ ಕೂಡ ಆಯ್ತು RCB ಬೌಲಿಂಗ್ ಗೆ. RCB ಮೊದಲ ಇನ್ನಿಂಗ್ಸ್ ನಲ್ಲಿ ಸಖತ್ತಾಗಿ ಡಾಮಿನೇಟ್ ಮಾಡ್ತು ಬೌಲಿಂಗ್ ನಲ್ಲಿ. ಭುವನೇಶ್ವರ್ ಕುಮಾರ್ ಅವರು 1 ವಿಕೆಟ್ ತೆಗೆದ್ರೆ ದಯಾಳ್ ಅವರು ಹಾಕಿದಂತ 4 ಓವರ್ಗಳಲ್ಲಿ 26 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು. ಜೋಸ್ ಹೆಜಲ್ವುಡ್ ಅವರು ಕೂಡ ಸಖತ್ತಾಗಿ ಡಾಮಿನೇಟ್ ಮಾಡಿದ್ರು. ಹಾಕಿದಂತ 3.1 ಓವರ್ಗಳಲ್ಲಿ 21 ರನ್ ಕೊಟ್ಟು 3 ವಿಕೆಟ್ ತೆಗೆದ್ರು. ಸುಯೇಶ್ ಶರ್ಮಾ ಅವರು ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಹಾಕಿದಂತ 3 ಓವರ್ಗಳಲ್ಲಿ 17 ರನ್ ಕೊಟ್ಟು 3 ವಿಕೆಟ್ ತೆಗೆದ್ರು. ಶೆಫರ್ಡ್ ಅವರು ಕೂಡ ಹಾಕಿದಂತ 1 ಓವರ್ಗಳಲ್ಲಿ 5 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರು. ನಂತರ ಚೇಸ್ ಮಾಡಲು ಬಂದ RCB ಕಡೆ ಒಳ್ಳೆ ಡಾಮಿನೇಟಿವ್ ಪರ್ಫಾರ್ಮೆನ್ಸ್ ಬಂದಿದ್ದು ಅಂತ ಹೇಳಿದ್ರೆ ಫಿಲಿಪ್ ಸಾಲ್ಟ್ ಅವರು ಆಡಿದಂತ 27 ಬಾಲ್ಗಳಲ್ಲಿ 56 ರನ್ ಗಳಿಸಿ ನಾಟ್ ಔಟ್ ಆಗಿ ಕೂಡ ಉಳಿದ್ರು. ಸಖತ್ತಾಗಿ ಕೂಡ ಆಡಿದ್ರು ಫಿಲಿಪ್ ಸಾಲ್ಟ್ ಅವರು. ವಿರಾಟ್ ಕೊಹ್ಲಿ ಅವರು ಕೂಡ ಆಡಿದಂತ 12 ಬಾಲ್ಗಳಲ್ಲಿ 12 ರನ್ ಗಳಿಸಿ ಜೇಮಿಸನ್ ಅವರಿಗೆ ಔಟ್ ಆದ್ರು. RCB ಕಡೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಫಿಲಿಪ್ ಸಾಲ್ಟ್ ಅವರು ಸೂಪರ್ ಆಗಿ ಆಡಿದ್ರು. 56 ರನ್ ಗಳಿಸಿ ನಾಟ್ ಔಟ್ ಆಗಿ ಕೂಡ ಉಳಿದ್ರು. ಇನ್ನು ಮಯಾಂಕ್ ಅಗರ್ವಾಲ್ ಅವರು ಕೂಡ ಆಡಿದಂತ 13 ಬಾಲ್ಗಳಲ್ಲಿ 19 ರನ್ ಗಳಿಸಿ ಬಶೀರ್ ಖಾನ್ ಅವರಿಗೆ ಔಟ್ ಆದ್ರು. ಇನ್ನು ನಾಯಕ ರಜತ್ ಪಟಿದಾರ್ ಅವರು ಲಾಸ್ಟ್ ಗೆ ಬಂದು ಫಿನಿಶ್ ಕೂಡ ಮಾಡಿದ್ರು ಮ್ಯಾಚ್ ನ. ಆಡಿದಂತ 8 ಬಾಲ್ಗಳಲ್ಲಿ 17 ರನ್ ಗಳಿಸಿ ನಾಟ್ ಔಟ್ ಆಗಿ ಕೂಡ ಉಳಿದ್ರು. ಆಲ್ಸೋ RCB ಈ ಮೂಲಕ PBK ವಿರುದ್ಧ ಗೆದ್ದು ಫೈನಲ್ ಕೂಡ ತಲುಪಿದೆ. ಫೈನಲ್ ತಲುಪಿದ ನಂತರ ಜೋಸ್ ಹೆಜಲ್ವುಡ್ ಹಾಗೂ ರಜತ್ ಪಟಿದಾರ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ, ನಮ್ಮ ಈ ಗೆಲುವು ನನಗೆ ತುಂಬಾ ಖುಷಿ ಕೊಟ್ಟಿದೆ ಹಾಗೂ ನಾವು ಫೈನಲ್ ಗೆ ತಲುಪಿದ್ದೇವೆ. ಇದು ನಮಗೆ ಇನ್ನೂ ಕೂಡ ಖುಷಿ ಕೊಟ್ಟಿದೆ. ಧನ್ಯವಾದಗಳು RCB ಅಭಿಮಾನಿಗಳಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಅಂತ ರಜತ್ ಪಟಿದಾರ್ ಅವರು ಹೇಳಿದ್ದಾರೆ. ನಂತರ ಮಾತನಾಡಿದ ಜೋಸ್ ಹೆಜಲ್ವುಡ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ, ಈ ಗೆಲುವು ನನಗೆ ತುಂಬಾ ಖುಷಿ ಕೊಟ್ಟಿದೆ, ನನಗೆ ನಂಬಲು ಆಗುತ್ತಿಲ್ಲ. ಈ ಬಾರಿ ನಾವು ಫೈನಲ್ ಗೆಲ್ಲುತ್ತೇವೆ. ಧನ್ಯವಾದಗಳು RCB ಅಭಿಮಾನಿಗಳಿಗೆ ಅಂತ ಜೋಸ್ ಹೆಜಲ್ವುಡ್ ಅವರು ಹೇಳಿದ್ದಾರೆ. ಜೋಸ್ ಹೆಜಲ್ವುಡ್ ಹಾಗೂ ರಜತ್ ಪಟಿದಾರ್ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ.